ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಹೋಗಿದ್ದು ಕರುಣಾಶ್ರಯ ಆಶ್ರಮ ಮತ್ತು ಹಾಸ್ಪಿಟಲ್. ಇದು ಲೊಕೇಟ್ ಆಗಿರೋದು ಓಲ್ಡ್ ಏರ್ಪೋರ್ಟ್, ಮಾರತಳ್ಳಿ, ಬ್ಯಾಂಗ್ಳೂರ್ 560037. ಕರುಣಾಶ್ರಯ ಅಡ್ರೆಸ್ ಮತ್ತು ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಹೆಲ್ಪ್ ಆಗಿಲ್ಲ ಅಂತ ಅಂದರೂ ಬೇರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಸೊ ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಕರುಣಾಶ್ರಯ ಅಂತ ಅಂದರೆ ಏನು ಅಂತ ಅಂದರೆ ಕ್ಯಾನ್ಸರ್ ಹಾಸ್ಪಿಟಲ್ ಕಮ್ ಆಶ್ರಮ. ಇದು ತುಂಬಾ ಚೆನ್ನಾಗಿದೆ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಅಲ್ಲಿ ಅಡ್ಮಿಟ್ ಆಗಿದ್ದರು, ಅವರನ್ನು ನೋಡೋದಕ್ಕೆ ಅಂತ ಹೋದೆ. ಹಾಗೆ ಈ ವಿಡಿಯೋನ ಮಾಡಿದ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ವಿಡಿಯೋನ ಮಾಡಿದ್ದೀನಿ ನಾನು. ಇಲ್ಲಿ ಏನು ಅಂತ ಅಂದರೆ ಇವಾಗ ಲಾಸ್ಟ್ ಸ್ಟೇಜ್, ಫೈನಲ್ ಸ್ಟೇಜ್ ಕ್ಯಾನ್ಸರ್ ಇರುತ್ತಲ್ಲ, ಬೆಡ್ ರಿಡನ್ ಆಗಿರ್ತಾರೆ, ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಮನೆಯಲ್ಲಿ. ಸೊ ಅಂಥವ್ರನ್ನ ಇಲ್ಲಿ ಕರ್ಕೊಂಡು ಬಂದು ನಾವು ಸೇರಿಸಿದ್ರೆ ಸೊ ಅವರೇ ಟೋಟಲಿ ಪ್ರತಿಯೊಂದನ್ನು ನೋಡ್ಕೊತಾರೆ. ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಊಟ, ತಿಂಡಿ, ಬೆಡ್ ಮತ್ತು ಮೆಡಿಸಿನ್ಸ್ ಪ್ರತಿಯೊಂದು ಅವರೇ ನೋಡ್ಕೊಳ್ತಾರೆ. ಹಾಗೆ ಅಡ್ಮಿಷನ್ ಟೈಮಿಂಗ್ಸ್ ಇಲ್ಲಿ ಹೇಗೆ, ಯಾವ ಥರ ಅಡ್ಮಿಷನ್ ಮಾಡ್ಕೊತಾರೆ ಅಂತ ಅಂದರೆ ಮಂಡೇ ಟು ಫ್ರೈಡೇ 8 AM ಇಂದ ಮಧ್ಯಾಹ್ನ 1 PM ತನಕ ಅಡ್ಮಿಷನ್ ಮಾಡಿಸ್ಕೊತಾರೆ. ಸ್ಯಾಟರ್ಡೇ 8 AM ಇಂದ ಬೆಳಗ್ಗೆ ಮಧ್ಯಾಹ್ನ 12 PM ವರೆಗೆ ಅಡ್ಮಿಷನ್ ಮಾಡ್ಕೊತಾರೆ ಇಲ್ಲಿ. ಸೊ ಒಬ್ಬರು ಮಕ್ಕಳಿರೋರನ್ನ, ಸೊ ತುಂಬ ನೋಡ್ಕೊಳಕ್ಕಾಗ್ದಲೇ ಇರೋರನ್ನ ಅಡ್ಮಿಷನ್ ಮಾಡಿಸ್ಕೊತಾರೆ. 3 ಜನ ಮಕ್ಕಳು, 4 ಜನ ಮಕ್ಕಳು ಇರೋ ಅಂಥ ಪೇಷಂಟ್ಸ್ ಆಗಿರಲಿ, ಅಂಥವ್ರನ್ನ ಇಲ್ಲಿ ಅಡ್ಮಿಷನ್ ಮಾಡಿಸ್ಕೊಳಲ್ಲ ಅಂತ ಹೇಳಿದ್ರು ನಮಗೆ. ಇಲ್ಲಿ ಅಡ್ಮಿಷನ್ ಆಗಿರೋ ಪೇಷಂಟ್ಸ್ಗೆ 2 ಸಲ ದಿನಕ್ಕೆ ಸ್ಪಂಜ್ ಬಾತ್, ಫುಡ್, ಮೆಡಿಸಿನ್ ಮತ್ತು ಕೌನ್ಸಿಲಿಂಗ್ ಇಲ್ಲಿ ನಡೆಯುತ್ತೆ. ಇಲ್ಲಿ ಎಲ್ಲವೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಇರುತ್ತೆ, ಯಾವುದಕ್ಕೂ ಚಾರ್ಜ್ ಮಾಡಲ್ಲ ಇಲ್ಲಿ. ನಮ್ಮ ರಿಲೇಟಿವ್ ಕೂಡ ಇಲ್ಲೇ ಅಡ್ಮಿಟ್ ಆಗಿದ್ದಾರೆ. ಸೊ ಅವರನ್ನು ನೋಡೋದಕ್ಕೆ ಅಂತ ಸಂಡೇ ಹೋಗಿದ್ವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಡೊನೇಟ್ ಮಾಡಿದ್ದಾರೆ ಅಂತ. ನಾವು ಹೋಗಿದ್ದು ಸಂಡೇ, ಅದಕ್ಕೆ ತುಂಬ ಜನ ಬಂದಿದ್ರು ಡೊನೇಟ್ ಮಾಡೋದಕ್ಕೆ ಅಂತಾನೆ. ಇಲ್ಲಿ ಪೇಷಂಟ್ ವಿಸಿಟ್ ಅವರ್ಸ್ ಬಂದು ಮಾರ್ನಿಂಗು 11 to 1 o'clock ಇರುತ್ತೆ, ಮತ್ತು ಮಧ್ಯಾಹ್ನ 3 to 5 o'clock ತನಕ ಇರುತ್ತೆ. ಇಷ್ಟು ತನಕ ಆಚೆ ನೋಡಿದ್ರೆ ಕರುಣಾಶ್ರಯ. ಇವಾಗ ಒಳಗಡೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಒಳಗಡೆನೂ ಕೂಡ ಆಚೆ ಹೇಗಿತ್ತು ಅದಕ್ಕಿಂತ ತುಂಬಾನೇ ಚೆನ್ನಾಗಿದೆ ಒಳಗಡೆ. ಬನ್ನಿ ಹೋಗೋಣ. ನೋಡಿ, ಇದೆಲ್ಲ ಡೊನೇಟ್ ಮಾಡಿರೋದು. ಇವತ್ತು ಸಂಡೇ ಅಲ್ವಾ, ತುಂಬ ಜನ ಬಂದು ಡೊನೇಟ್ ಮಾಡ್ತಾರೆ. ನೋಡ್ತಾ ಇದ್ದೀರಲ್ಲ ಒಳಗಡೆ ಹೇಗಿದೆ ಅಂತ. ಆಚೆ ಹೇಗಿದೆ ಅದಕ್ಕಿಂತ ಒಳಗಡೆ ಇನ್ನ ತುಂಬಾನೇ ಚೆನ್ನಾಗಿದೆ. ತುಂಬ ಕ್ಲೀನ್ ಆಗಿದೆ, ಹೈಜೀನ್ ಆಗಿದೆ. ಒಂದು ಕೂಡ ಎಲ್ಲಿ ಹುಡುಕಿದ್ರು ಒಂದು ಕಸ ಕೂಡ ಸಿಗಲ್ಲ ಅಲ್ಲಿ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಕರುಣಾಶ್ರಯ ಓಪನ್ ಆಗಿದ್ದು 1994 25 years ಆಗಿದೆ ಓಪನ್ ಆಗಿ. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕರುಣಾಶ್ರಯದಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಕ್ಯಾನ್ಸರ್ ಪೇಷಂಟ್ಸ್ಗೆ ತುಂಬಾ ಹೆಲ್ಪ್ ಆಗಿದೆ. ಅಲ್ಲಿ ತುಂಬ ಪೀಸ್ಫುಲ್ ಆಗಿರುವಂಥ ಎನ್ವಿರಾನ್ಮೆಂಟ್ ಇದೆ. ನೀವೇ ನೋಡ್ತಾ ಇದ್ದೀರಲ್ಲ ಹೇಗಿದೆ ಒಳಗಡೆ ಅಂತ. ಸೊ ಒಳಗಡೆ ಕೂಡ ತುಂಬಾ ಚೆನ್ನಾಗಿದೆ. ನಾನು ವಿಡಿಯೋ ಮಾಡ್ಬೋದು ಬೇಡವೋ ಅಂತ ನಾನು ಮಾಡೋದಕ್ಕೆ ಹೋಗಲಿಲ್ಲ. ಇಲ್ಲಿ ತುಂಬ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಕೇರ್ ಮಾಡ್ತಾರೆ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಯೂಸ್ ಆಗಿಲ್ಲ ಅಂತ ಅಂದರೂ ದಯವಿಟ್ಟು ಬೇರೆಯವ್ರಿಗೆ ಯೂಸ್ ಆಗುತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ನಾನು. ನೋಡಿ, ಒಂದೊಂದು ಪೇಷಂಟ್ಸಿಗೂ ಒಂದೊಂದು ಡೋರ್ ಕೊಟ್ಟಿರ್ತಾರೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಬ್ಬರು ಪೇಷಂಟ್ಸ್ ಇರ್ತಾರೆ, ಇಲ್ಲೊಬ್ರು ಪೇಷಂಟ್ಸ್ ಇರ್ತಾರೆ, ಇಲ್ಲೊಬ್ರು ಪೇಷಂಟ್ಸ್ ಇರ್ತಾರೆ. ಸೊ ಒಂದು ರೂಮಲ್ಲಿ ಎಷ್ಟು ಜನ ಪೇಷಂಟ್ಸ್ ಇರ್ತಾರೆ ಅಷ್ಟು ಜನಕ್ಕೂ ಡೋರ್ ಕೊಟ್ಟಿರ್ತಾರೆ ವೆಂಟಿಲೇಷನ್ಗೋಸ್ಕರ ಅಂತ. ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಇನ್ಫಾರ್ಮೇಷನ್ ವಿಡಿಯೋ ಆಗಿತ್ತು. ಸೊ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಸೊ ಇದರಲ್ಲಿ ಏನಾದ್ರು ಒಂದು ತಪ್ಪಾಗಿ ಇನ್ಫಾರ್ಮೇಷನ್ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ನನ್ನ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.